ಎಲ್ಲ ಇವ್ನು ಸೀನ ಬತ್ತೀನಿ ಅಂತ ಓದನು ಎತ್ತೋದ್ನಾತು ನಾನು ಆಗಿಂದು ಕಾದು 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 ಸಾಕಾಗೋತು, ಕಾಲೆಲ್ಲ ಎತ್ಕೊಂಡು ಹೋಗತ್ತೆ. ನಾನು ಶೆಟ್ರ ಅಂಗಡಿ ತಕ್ಕ ಹೋಗಿ ಸೋಪಿನ ಪುಡಿ, ಗೊಬ್ಬರ, ಸಕ್ಕರೆ, ಬೆಲ್ಲ ಪುಡಿ ತಾಂಬನ ಅನ್ಕೊಂಡಿದ್ದೆ. ಇವನು ಬರಲೇ ಇಲ್ಲ, ಇವನು ಸೀನಪ್ಪ ಎತ್ತೋದ್ನಪ್ಪ. ಹಾಗಾಳ ಗೋವಿಂದಣ್ಣ ಬಂದೈತೆ ಸಿರಾಕಿ. ಗೋವಿಂದಣ್ಣ ಇದೇ ಇಲ್ಲಿ ನಿಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ನಾಗೆ, ಯಾರನ್ನ ಕಾಯ್ತಿದ್ಯೇನು? ಅಯ್ಯ ಅದೊಂದು ದೊಡ್ಡ ಕತೆ ಬಿಡು ಸಾವಿತ್ರಮ್ಮ ಅತ್ತ. ನಾನು ಬ್ಯಾಂಕ್ನಾಗ ಒಂದಿಟ್ಟು ಸಾಲ ತಗೋಬೇಕಾಯ್ತು. ಅದೇ ಕಣಮ್ಮ, ಅಡಿಕೆ ಗಿಡಕ್ಕೆ ಮಣ್ಣು ನೋಡಿಸ್ಬೇಕಾಯಿತು. ನಮ್ಮ ಮನೆಯವ್ರದ ಸಾರನ ಅಡ ಇಕ್ಕಿದ್ವಿ, ಅದನ್ನು ಬಿಡಿಸ್ಕೋಬೇಕಾಯಿತು. ಅದಕ್ಕೂ ಎಲ್ಲ ಹಾಕೈತೆ ಅಂತ ಹೇಳ್ಬಿಟ್ಟು ಹೊಲದ ಪತ್ರ ಅಡ ಇಕ್ಕಿ ಸಾಲ ತಗೋಬೇಕು ಅಂತನ ಹಂಗಂದೆ ಊರಾಗಿ. ಸೀನಪ್ಪ ಕೇಳಿಸ್ಕೊಂಡನು, ಲೇ ಗೋವಿಂದ, ನನಗೆ ಬ್ಯಾಂಕಿನ ಬಗ್ಗೆನೂ ಚಂದಕ್ಕೆ ಐತ್ಕೊಳ್ಳ ಪರಿಚಯ ಐತೆ ನನಗೆ, ನಾನೇ ಮಾತಾಡಿ ಸಾಲ ಕೊಡಿಸ್ತೀನಿ ಕಣ್ಲ ಅಂತಂದ. ಇಲ್ಲಿ ಯಾರ್ಯಾರನ್ನ ಕೇಳಿದೆ ಊರಾಗೆ, ಬುದ್ಧಿವಂತರು ತಿಳಿದವರು ಇರ್ತಾರಲ್ಲ ಅಂತ ನನ್ನ ಮಕ್ಕಳನ್ನ ಕೇಳಿದೆ. ಅವರು ಅದು ಇದು ಹೇಳಿರು. ಅದು ಇದು ಅಂದರೆ ದುಡ್ಡು ಕೊಡಬೇಕು, ಸಾಲ ಅದನ್ನು ಲೋನ್ ರಿಲೀಸ್ ಆದಮೇಲೆ ನನಗೂ ದುಡ್ಡು ಕೊಡಬೇಕು, ಬ್ಯಾಂಕ್ನವ್ರಿಗೂ ದುಡ್ಡು ಕೊಡಬೇಕು ಅಂತಾನೆ ಹಂಗೆ ಹಿಂಗೆ ಅಂತ ಅಂದರು. ಅವ್ರ ಹೆಸ್ರು ಹೇಳೋದು ಬೇಡ ಬಿಡು, ನಿಮ್ಮ ಸಂಬಂಧಿಕರೇನು ಹಂಗಂದ್ರಲ್ಲ. ಅದಕ್ಕೆ ಇವನು ಸೀನಪ್ಪ ಅದನ್ನು ಕೇಳಿಸ್ಕೊಂಡ, ದುಡ್ಡು ಕೊಡ್ಬೇಕಾಗಿ ಹಂಗೆ ಹಿಂಗೆ ಇವ್ರಿಗೆ ದುಡ್ಡು ಕೊಡಬೇಕು ಅಂತಾನೆ. ಬಂದು ಏನಿಲ್ಲ ನೋಡು, ಸರಿಯಾಗಿ ಕ್ಯಾಕೂರು ಸುಗುತ್ಬಿಟ್ಟ ಅವ್ರಿಗೆ. ನಚ್ಚಗಾಗಂಗೆ ಅವಾಗಿದ್ದನು, ಲೇ ಗೋವಿಂದ, ಯಾಕೆ ಅವ್ರಿಗೆಲ್ಲ ದುಡ್ಡು ಕೊಡೋಕೆ ಹೋಗ್ಯ, ನಾನು ಬರಲ್ಲ ಫ್ರೀಯಾಗಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತಾನೆ ಹೇಳ್ದೆ ನೆನೆ ದಿನ. ಇವತ್ತು ನೋಡು ಈಟೊತ್ತಿನ ತನಕ ಬಸ್ ಸ್ಟ್ಯಾಂಡ್ನಾಗ ಕಾಯ್ತಾ ಇದ್ದೀನಿ. ಆಗಲೇ ಓದನು, ಗೋವಿಂದ ಒಂದೇ ಒಂದು ನಿಮಿಷ ತಡೆಯಲ್ಲ, ಹಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಓದನು. ಈಟೊತ್ತಾದರೂ ಬಂದಿಲ್ಲ ನೋಡು ಆಸಾಮಿ. ನನಗೆ ಕಾದು ಮೀನು ಕಂಡ ನಾ ಎತ್ಕೊಂಡೇವಿ. ಅದಿರಲಿ ಸಾವಿತ್ರಮ್ಮ, ನೀನು ಯಾತಕ್ಕೆ ಬೈ ಸಿರಾಕಿ, ಏನೋ ಕೆಲಸ ಕಾರ್ಯವಿತ್ತು? ಏನೇ ಈಗ ಗೋವಿಂದಣ್ಣಯ್ಯ, ನಮ್ಮ ಅಪ್ಪಿಗೆ ಇಕ್ಕೆ ಮಕ್ಕ ಪೂಟ ಶೆಡ್ ಇರಲಿಲ್ಲ, ಅದಕ್ಕೆ ತಗೊಂಡೋಗೋಣ ಅಂತ ಬಂದು. ಹಂಗೆ ನಮ್ಮ ಮಗಿಗೆ ಒಂದೆರಡು ಡ್ರೆಸ್ಸಿನ ಪೀಸು, ಒಂದಿಟ್ಟು ತರಕಾರಿ ತಗೋಬೇಕಾಗಿತ್ತು. ಹಂಗೆ ಅಂಗಡಿ ಸಾಮಾನು ಒಂದಿಟ್ಟು ತಗೊಂಡು ನನಗೂ ಯಾಕನ ಈ 5-6 ದಿನನ ಒಂಥರ ತಲೆನೊಂದಂಗಾಗಿ ತಲೆಭಾರ, ನೆಗಡಿ ಕೆಮ್ಮು ಜಾಸ್ತಿ ಆದಂಗೆ ಆಗ್ಬಿಟ್ಟು ತಲೆಭಾರ ಆಯಿತು. ರಾಜು ಡಾಕ್ಟ್ರ್ ತಕ್ಕ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹಂಗೆ ಬಂದಿದ್ದೀನಿ. ಈಗ ಅದು ನಮ್ಮ ಯಪ್ಪಿಗೆ ಒಂದೆರಡು ಶೆಡ್ಡಿ ತಗೊಂಡು ನಮ್ಮ ಅಮ್ಮನಿಗೆ ಡ್ರೆಸ್ಸಿನ ಪೀಸ್ ತಗೊಂಡು ತರಕಾರಿ ತಗೊಂಡು ಹೋಗೋಣ ಅಂತಾನೆ. ನಾನು ಹಂಗೆ ರೋಡ್ ಕೂಡ ಹೋಗ್ತಿದ್ದೆ, ನೀನು ಕಂಡಲ್ಲ, ಎಲ್ಲ ಇದ್ಯಾಕಿ ಬಣ್ಣ ಇಲ್ಲಿ ನಿಂತೈತಿ ಅಂತಾನೆ ಮಾತಾಡ್ಸ್ಕೊಳೋಣ ಅಂತ ಬಂದು. ಹಂಗಾರೆ ಸೀನಪ್ಪನ ಕಾಯ್ತಿದ್ಯಾನು? ಎಲೆ ಹೂನಮ್ಮ, ಇವ್ನು ಏಟೊತ್ತಿಗೆ ಬತ್ತಾನೋ ಏನು ಕತ್ತಿಯೋ ರಾಮ. ಅಲ್ಲಿ ದನಿಗೆ ನೀರು ಕುಡ್ಸರಿಲ್ಲ, ಹುಲ್ಲು ಹಾಕರಿಲ್ಲ, ಬಿಸ್ಲ ಕಟ್ಟಕ್ಕೆ ಬೈದೀನಿ. ರಪ್ಪನ ಹೋಗಿ ಬಾರ್ಲಾ ಗೋವಿಂದ ಅಂತ ಕರ್ಕೊಂಬಂದ ಇವನು ಸೀನಪ್ಪ. ಈಟೊತ್ತಾದ್ರೂ ಅವ್ನು ಸುಳುವೇ ಇಲ್ಲ. ಸರ್ಕಂಡ್ ಗೋವಿಂದಣ್ಣ ಆತ ನಾನು ಹೋಗ್ತೀನಿ, ಬಿಸ್ಲಾಕೈತೆ, ನೀನು ಈಗಲಾಗಲ ಬತ್ತಾನೆ. ಹಾಯಪ್ಪ ಒಂದ್ರ ಒಟ್ಟು ಕುಡಿತಾರಲ್ವ ಸೀನಪ್ಪ, ಅದಕ್ಕೂ ಯಾರು ಜೊತೆಗಾರ ಸಿಕ್ಕಿರೋ. ಇನ್ನೊಂದೇನು ಗೊತ್ತೇ, ಈ ಕುಡುಕರಿಗೆ ಸ್ನೇಹಿತರು ಜಾಸ್ತಿ ಜನ ಅಂತೆ, ಜೊತೆಗಾರರು ಜಾಸ್ತಿ ಜನ. ಎಲ್ಲಿ ಕುಡಿತಾರ ಅಲ್ಲೇ ಜೊತೆಗಾರ ಆಗಿಬಿಡ್ತಾರ ಅವ್ರಿಗೆ. ಅದಕ್ಕೆ ಕುಡ್ಕೊಂಡು ಎಲ್ಲಿ ಕುಂತವನೋ ಅಯ್ಯಪ್ಪ. ತಿರ್ಗಾ ನಾನು ನೀನು ಮಾತಾಡೋದು ನೋಡಿಬಿಟ್ರೆ ಅಯ್ಯಪ್ಪ ಬೈಕಂತಾನೆ. ನಾನು ಅಳ್ತೀನಪ್ಪ ಇನ್ನು ಗೋವಿಂದಣ್ಣ ಹೋಗಿ ಬರ್ತೀನಿ ನಾನು. ಅಲ್ಲ ಕಣ್ ಸಾವಿತ್ರಮ್ಮ, ಕಾಫಿ ಕುಡಿಯನ್ ಬಾ, ಇಲ್ಲಿ ಸಿರೋದಾಗ ಸಿಕ್ಕಿದ್ಯಾ ಬಸ್ ಸ್ಟ್ಯಾಂಡ್ನಾಗೆ. ತಿಂಡಿನ ಯಾವ ಥರ ತಿಂಬಿ ಅಂತ ಬಾ, ಇಡ್ಲಿನ ಪಲಾವ ಟೊಮೆಟೊ ಬಾತ ಹೋಟ್ಲಾಗ ಇಲ್ಲೇ ಐತಲ್ಲ ಹೋಟ್ಲು, ತಿಂಬನ್ ಬಾ. ಬ್ಯಾಡ ಕಣ ಅಣ್ಣ, ಬರುವಾಗಲೇ ನಾ ಉಂಡು ಕಾಫಿ ಕಾಸನ್ನು ಕುಡ್ದೆ ಬಂದಿದ್ದೆ. ಏನು ಬೇಡ ನನಗೆ ಈ ಹೋಟ್ಲಗಳು ತಿಂಡಿ ಏನು ಸೇವರಲ್ಲಿ ಜಾಸ್ತಿನ. ಅವು ಯಾಕೆ ಮಾಡಿರ್ತಾರೆ ಏನೋ, ಹಂಗೂ ಏನನ ತಿಂದರೆ ಎದೆ ಗುರಿಯೋದು ಹೊಟ್ಟೆ ಗುರಿಯೋದು ಹಾಕೈತಿ. ನಾನು ಏನು ಜಾಸ್ತಿ ತಿಂಬಲ್ಲ. ಬತ್ತಿನ ಕಣ ಎಣ್ಣೆ ಒತ್ತಾಕೈತಿ ತಿರ್ಗ. ಸರ್ ಕಣ ಮಾತು, ನಾನು ಇಲ್ಲಿ ಸಿರದ ಸಿಕ್ಕಿದ್ದಲ್ವ ಪ್ರೂಫ್ಗೆ ಯಾವ ಥರ ತಿಂತೇನೋ ಕುಡಿತೇನೋ ಅಂತ ಅನ್ಕೊಂಡಿದ್ದೆ. ಸರಿ ಆಯ್ತು ನಡಿ, ಈಗೇನು ಬಯ ಹೋಗಮ್ಮ. ಲೇ ಗೋಯಿಲ್ಲ, ಯಾರನ್ನೆಲ್ಲ ಹಂಗೆ ನೋಡ್ತಿದ್ಯಾ ರೆಪ್ಪೆ ಒಯ್ದಂಗೆ? ಯಾಕೆ ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು? ಲೇ ಗೋಯಿಲ್ಲ ಬರ ಇಲ್ಲಿ. ಲೇ ಸೀನಪ್ಪ, ನೀನು ನಂಬ್ಕೊಂಬಂದ್ಬಿಟ್ರೆ ಆಗೋತ ಅಷ್ಟೇನೆ ಅಲ್ವಲ್ಲ. 8 ಹೊತ್ಕಲ್ಲ ಬರೋದು ನೀನು, ಎಲ್ಗೋಯ್ದಲ್ಲ ಇಡೋ ಇಂತಕನ.
ನಾನು ಎಲ್ಗಾನ ಹೋಗೋದಲ್ಲಿರ್ಲಿ ಯಾರನ್ನೋ ಹೆಂಗಸ್ರನ್ನ ಜೋರಾಗಿ ನೋಡ್ತಿದ್ದ ಯಾರಪ್ಪ ಹಾ ಏಯ್ ಯಾರ ತಗನ ಒಯ್ಗಿ ಇಸ್ಕೊಂಡಿಯಪ್ಪ ಅಯ್ಯಮ್ಮೋ ಕೈತೆ ಅಮ್ಮನೇ ನಿಂತ್ಕೊಂಡು ನೋಡ್ತಾ ನಾಸಿಗೆಟ್ ನನ್ನ ಮಗ ಲೇ ಗೋಯಿಂದ ಯಾರಲ್ಲ ಅಮ್ಮ ಥ ಬಿಡ್ತೋದ್ ಲೇ ನಾನಂತ ಮುನಿಸ್ನೆ ಅಯ್ಯ ನಾನು ಯಾರು ಹೆಂಗಸ್ರನ್ನೋ ಪಂಗಸ್ರನ್ನ ನೋಡಕ್ಕೆ ಹೋಗಿಲ್ಲಪ್ಪ ಯಾವುದೇ ನಮ್ಮೂರು ಸಾವಿತ್ರ ಬಂದಿತ್ತು ತರಕಾರಿ ತಗೊಂಡು ಹಂಗೇನ ಆ ಯಜಮಾನಪ್ಪಗೇನೋ ಶೆಡ್ ಇರಲಿಲ್ವಂತೆ ಆಯಮ್ಮಂಗೆ ನಡೆ ಐತಂತೆ ಇಂಜೆಕ್ಷನ್ ಮಾಡಿಸ್ಕೊಂಡು ಹಂಗೆ ಹೋಗೋಣ ಅಂತ ಬಂದಿತ್ತಂತೆ ನನ್ನ ಕಂಡು ಮಾತಾಡಿಸ್ಕೊಳೋಣ ಅಂತ ಬೈತು ಲೇ ಸೀನಪ್ಪ ಬಾರ್ಲ ಒಳಗೆ ಹೋಗೋಣ ಲೋನಿನ ಬಗ್ಗೆ ವಿಚಾರಿಸೋಣ ಬಾರು ಒತ್ತಾಕೈತಿರ್ಗ ಏ ಗೋಯಿಲ್ಲ ಲೋನಿನ ಬಗ್ಗೆ ತಲೆ ಕೆಡಿಸಬೇಡಕಲ್ಲ ಯಾಕಂದ್ರೆ ಈ ಕಾಲದಾಗೇನೋ ಒಂದು ಬ್ಯಾಂಕ್ ಅಲ್ದ್ರೆ ಇನ್ನೊಂದು ಬ್ಯಾಂಕ್ನಾಗ ಲೋನ್ ತಗೋಬೋದು ನಿಂತಾಗ ಆಧಾರ ಇರ್ಬೇಕು ಅಷ್ಟೇನ ಮನೆ ಪತ್ರವೋ ಹೊಲ ಪತ್ರವೋ ಇಲ್ಲಾಂದರೆ ನಿನ್ನ ಒಡವೆ ಗಿಡವೆ ಇದ್ದರೆ ಯಾವ ಬ್ಯಾಂಕ್ನಾಗ ಬೇಕಾದ್ರೂ ಸಾಲ ಕೊಡ್ತಾರೆ ಕಳ್ಳ ಯಾಕಲ್ಲ ಅಲ್ಲಿ ಗಿಡಿಸ್ಕೊಂಚ ರೈತರಿಗೆ ಒಂಚೂರು ಕಮ್ಮಿನೇ ಬಡ್ಡಿಗೆ ಸಿಗ್ತೈತೆ ಸುಮ್ಕಿರ್ ನಿನ್ನ ತಲೆ ಗಿಡಿಸ್ಕೊಂಡ್ ಹೋಗಬೇಡ ಇದೇನಪ್ಪ ಬ್ಯಾಂಕ್ನಾಗ ಜಾಸ್ತಿ ಜನನೇ ಇಲ್ಲ ಎಕ್ಸ್ಕ್ಯೂಸ್ ಮೀ ಯಾರಾದರೂ ಬರ್ತೀರಾ ಎಸ್ ಸರ್ ಕ್ಯಾನ್ ಐ ಹೆಲ್ಪ್ ಯು ಯು ಮಸ್ಟ್ ಹೆಲ್ಪ್ ಮೀ ವೆರ್ ಈಸ್ ದ ಮ್ಯಾನೇಜರ್ಸ್ ಚೇಂಬರ್ ಟೆಲ್ ಮಿ ಪ್ಲೀಸ್ ಸರ್ ಮ್ಯಾನೇಜರ್ ಸರು ಈಗ ಹೊರಗಡೆ ಹೋಗಿದ್ದಾರೆ 11:45 ಅಷ್ಟೊತ್ತಿಗೆ ಬರ್ತಾರೆ ಸರ್ ಆಫೀಸಲ್ಲಿ ನೀವು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಒಂದು 11:45 12 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ನೀವು ಅವ್ರ ಜೊತೆ ಮಾತಾಡ್ಬೋದಾಗಿತ್ತು ಏನಾಗಬೇಕಾಯಿತು ಸರ್ ಮ್ಯಾನೇಜರ್ ಕಡೆಯಿಂದ ಏನಾದರೂ ಇದ್ರೆ ಹೇಳಿ ನಾನು ಟ್ರೈ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನಿಲ್ಲ ಸರ್ ಅದೇ ಈಗ ಇವರು ಗೋವಿಂದಪ್ಪನವರು ನನ್ನ ಫ್ರೆಂಡು ಇವರು ಒಂದಿಟ್ಟು ಸಾಲ ಬೇಕಿತ್ತು ಕೃಷಿ ಸಾಲ ಏನು ಕೊಡ್ತೀರಾ ಏನು ಕತೆ ಅಂತ ತಿಳ್ಕೊಂಡು ಸಾಧ್ಯ ಆದರೆ ಸಾಲ ತಗೊಂಡೋಗೋಣ ಅಂತಲೇ ಬಂದಿದ್ದೀವಿ ನೀವು ಹೆಲ್ಪ್ ಮಾಡಂಗಿದ್ರೆ ಮಾಡಿರಿ ಇಲ್ಲ ಅಂದರೆ ಮ್ಯಾನೇಜರೇ ಬರಲಿ ಬಿಡಿ ಏನು ಸರ್ ನೀವೇನು ಹೇಳ್ತೀರಾ ಓಕೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ನಾನು ಇನ್ನೊಬ್ಬ ಸರ್ನ ವಿಚಾರಿಸ್ಕೊಂಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಓಕೆನಾ ಎಸ್ ಅಫ್ಕೋರ್ಸ್ ನೋ ಪ್ರಾಬ್ಲಮ್ ಸರ್ ನಮಸ್ಕಾರ ಸರ್ ಯಾರೋ ಒಬ್ಬರು ಹಳ್ಳಿಯಿಂದ ಲೋನ್ ಕೇಳ್ಕೊಂಬಂದಿದ್ದಾರೆ ಸರ್ ಜಮೀನ್ ಮೇಲೆ ನಮಗೆ ಲೋನ್ ಬೇಕು ಅಂತ ಕೇಳ್ಕೊಂಬಂದಿದ್ದಾರೆ ಒಳಗಡೆ ಕರ್ಕೊಂಬರಲ್ಲ ಸರ್ ಓಕೆ ಕರ್ಕೊಂಡು ಬನ್ನಿ My name is Srinivas. All village peoples call me ಸೀನಪ್ಪ ಅಂಡ್ ತುಂಬ ಇಷ್ಟ ಆದ ಕರೀತಾರೆ ಕುಡುಕ್ ಸೀನಪ್ಪ. ಆಯಿತು ಮಿಸ್ಟರ್ ಶ್ರೀನಿವಾಸ್, ನಮ್ಮ ಮ್ಯಾನೇಜರ್ ಸರ್ ಬಂದಿದ್ದಾರೆ, ನಿಮ್ಮನ್ನು ಕರೀತಿದ್ದಾರೆ, ಬನ್ನಿ. ಗೋವಿಂದ ಬಾಲ, ಮ್ಯಾನೇಜರ್ ತಂಗ ನಾನೇ ಮಾತಾಡ್ತೀನಿ ಬಾಲ, ಅದೇನ ಹೇಳಿ. ಸರ್ ಬಂದಿದ್ದಾರೆ ಸರ್ ಇವರು, ಲೋನ್ ಬೇಕಂತೆ ನೋಡಿ ಸರ್ ಇವ್ರಿಗೆ. ಪ್ಲೀಸ್ ಕೂತ್ಕೊಳ್ಳಿ. ಎಲ್ಲಿ ಕೂಕಮಕ್ ಚೇರೇ ಇಲ್ವಲ್ಲ ಸರ್? ಇರ್ಲಿ ಬಿಡಿ ಸರ್, ಪರವಾಗಿಲ್ಲ, ನಿಂತ್ಕೊಂಡ್ರೆ ನಮ್ಮ ಕಾಲ್ ಸವಿಯಲ್ಲ ಸರ್. ಅದೇ ಈಗ ನಮಗೆ ನಮ್ಮ ಹೊಲದ ಮೇಲೆ ಒಂದಿಟ್ಟು ಲೋನ್ ಬೇಕಿತ್ತಲ್ಲ ಸರ್, ನನಗಲ್ಲ ನನ್ನ ಫ್ರೆಂಡ್ ಗೋವಿಂದ್ಗೆ ಹೊಲದ ಮೇಲೆ ಒಂದಿಟ್ಟು ಲೋನ್ ತಗೋಬೇಕು ಅಂತ ನಿಮ್ಮ ಬ್ಯಾಂಕ್ನಾಗ ಕೊಟ್ಟಿರೇನು ಸರ್? ಅಫ್ಕೋರ್ಸ್ ಕೊಡ್ತೀವಿ. ಏನು ನಿಮ್ಮ ಬೆಳೆ ಸಾಲ ಬೇಕಿತ್ತಾ, ಏನು ಹೊಲದ ಮೇಲೆ ಜಮೀನಿನ ಮೇಲೆ ಸಾಲ ಬೇಕಿತ್ತಾ? ಆಯಿತು, ಈಗ ಒಂದು ಕೆಲಸ ಮಾಡಿ, ನಿಮ್ಮದು ಜಮೀನಿನ ಮೇಲೆ ಸಾಲ ಎಷ್ಟು ಎಕರೆ ಇದೆ ಜಮೀನು ನಿಮ್ಮದು? ಎಲ್ಲ ಜಮೀನೆಲ್ಲ ನಿಮ್ಮ ಹೆಸರಿಗಾಗಿದೆಯಾ? ಖಾತೆ ಎಲ್ಲ ಬರ್ತಾ ಇದೆಯಾ? ಪಾಣಿ ಎಲ್ಲ ಬರ್ತಾ ಇದೆಯಾ? ಎಲ್ಲ ಬರ್ತದೆ ಸ್ವಾಮಿ, 4.5 ಎಕರೆ ಹೊಲ ಐತೆ. ಎಷ್ಟು ಲೋನ್ ಕೊಡ್ತೀರಾ ಹೇಳ್ರಿ ನೀವೀಗ, ಎಷ್ಟು ದಿನಕ್ಕಾಗುತ್ತೆ? ಅಲ್ಲ, ನೀವು ಈ ಥರ ಡಿಮ್ಯಾಂಡ್ ಮಾಡೋಗಿಲ್ಲ, ಯಾಕಂದರೆ ನಮ್ಮದು ಬ್ಯಾಂಕ್ ಪ್ರೊಸೀಜರ್ಸ್ ಇದ್ದಾವೆ, ಅದನ್ನು ನಾವು ಮೀರಿ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ನಿಮ್ಮ ಜಮೀನೆಲ್ಲ ಚೆಕ್ ಮಾಡಬೇಕಾಗುತ್ತೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ನೀವು ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ಡಾಕ್ಯುಮೆಂಟ್ಸ್ ತರ್ತೀವಿ ಸರ್, ಇವತ್ತು ವಿಚಾರಿಸ್ಕೊಳ್ಳೋಣ ಅಂತ ಬಂದ್ವಿ. ನೀವು ಅಂದರೆ
ಬೇಕಾದ್ರೆ ಹೋಗ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ ತಂದ್ಬಿಡ್ತಾರೆ ನಮ್ಗೆ ಹೋಯಿಂದ ಡಾಕ್ಯುಮೆಂಟ್ಸ್ ಎಲ್ಲ. ಏನೇನು ಬೇಕು ಹೇಳಿ ಸರ್ ಒಂದ್ಸಲಿನ, ನೀವೊಂದು ಸಲಿನ. ನೋಡಿ, ತಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಶ್ರೀನಿವಾಸ್ ಅಂತ ಸರ್. ಶ್ರೀನಿವಾಸ್ ಅವರೇ, ಹೇಳ್ತೀನಿ ಕೇಳಿ. ಯಾರಿಗೆ ಲೋನ್ ಬೇಕಿದೆಯೋ ಅವ್ರದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಹಾಗೆ ಅವ್ರ ಜಮೀನಿನ ಪತ್ರಗಳು, ಏನು ಪಾಣಿ ಇರ್ಬೋದು, ಮತ್ತು MR ಇರ್ಬೋದು, EC, ಮತ್ತು ಅವರು ಹೊಲದ ಮೇಲೆ ಜಮೀನಿನ ಮೇಲೆ ಕಟ್ಟಿರೋ ಕಂದಾಯ ರಸೀದಿ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಮತ್ತು ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಇದೆ. ನಮ್ಮ ಸಬಾರ್ಡಿನೇಟ್ಸ್ ಹೇಳ್ತಾರೆ. ಇಷ್ಟೆಲ್ಲ ತೊಗೊಂಡು ಬಂದರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ಬೋದು. ಸ್ವಲ್ಪ ಅದ್ರದ್ದು ಪ್ರೊಸೀಜರ್ಸ್ ಇದ್ದಾವೆ. ಆ ಪ್ರೊಸೀಜರ್ ಫಾಲೋ ಮಾಡಿ ನಾವು ಬ್ಯಾಂಕ್ ಕಡೆಯಿಂದ ನಮ್ಮ ಸ್ಟಾಫ್ಸ್ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಆದಮೇಲೆ ನಾವು ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ನಿಮಗೆ ಮುಂದಿನ ಕ್ರಮ ತಗೊಳ್ತೀವಿ. ಅದು ಸರ್, ನೀವಿಷ್ಟು ಭರವಸೆ ಕೊಟ್ಟಿದ್ದ ಮೇಲೆ ನಾವು ಬಂದೇ ಬರ್ತೀವಿ ಸರ್. ಡಾಕ್ಯುಮೆಂಟ್ ಸ್ಟ್ಯಾಂಡು ಒಂದು 3-3:30 ಒಟ್ಟೊತ್ತಿಗೆ ಬರ್ತೀವಿ ಸರ್. ಇರ್ತೀರಲ್ವ ಸರ್ ನೀವು? ಐ ಆಮ್ ರಿಯಲಿ ಸಾರಿ ಶ್ರೀನಿವಾಸ್. ನಾವು 3:30 ಒಂದು ಬ್ರ್ಯಾಂಚ್ದೊಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಮುಗಿಸೋಕೆ ಹೊರಟ್ಬಿಡ್ತೀವಿ, ಲೇಟ್ ಆಗುತ್ತೆ. ಸೊ ಒಂದು ಕೆಲಸ ಮಾಡಿ, ನಾಳೆ ಬಂದುಬಿಡಿ. ನಾಳೆ ಒಂದು 10:30 ಅಷ್ಟೊತ್ತಿಗೆ ಬಂದುಬಿಟ್ರೆ ನಾನು ಇರ್ತೀನಿ, ನಮ್ಮ ಸಬಾರ್ಡಿನೇಟ್ಸ್ ಎಲ್ಲ ಇರ್ತಾರೆ, ಮತ್ತು ಆಫೀಸಲ್ಲೆಲ್ಲ ಇರ್ತಾರಲ್ಲ. ಸೊ ಬೇಗ ನಿಮ್ಮ ಕೆಲಸ ಆಗುತ್ತೆ. ನಾಳೆ ಎಲ್ಲ ಪ್ರೊಸೀಜರ್ ಮುಗಿಸಿದ್ರೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಮತ್ತು ನಾವಿಲ್ಲಿ ಫೈಲ್ ಪುಟಪ್ ಮಾಡೋದು ಇದೆಲ್ಲ ಮಾಡಿದ್ರೆ ನಿಮಗೆ ಇನ್ 2 days 3 daysಲ್ಲೆಲ್ಲ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ನಾನು ಹೆಲ್ಪ್ ಮಾಡ್ತೀನಿ, ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಯಾರಿಗೆ? ಗೋವಿಂದಪ್ಪರೇ, ಡೋಂಟ್ ವರಿ, ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ, ಆಯಿತಾ? ರೈತರಿಗೆ ನಾವು ಯಾವತ್ತೂ ಮೋಸ ಮಾಡೋದಿಲ್ಲ, ರೈತರನ್ನ ಕಾಯಿಸೋದಿಲ್ಲ. ರೈತರಿಗೆ ಯಾವಾಗಲೂ ನಾವು ನಮ್ಮ ಕೆಲಸ ಫಸ್ಟ್ ಇರುತ್ತೆ. ಹಾಂ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಶಬಾಷ್ ಮ್ಯಾನೇಜರ್ ಸಾಹೇಬ್ರೆ, ಶಬಾಷ್. ಬ್ಯಾಂಕ್ನಾಗೂ ನಿಮ್ಮಂಥವ್ರು ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಗೊತ್ತಾ ಸಾಹೇಬ್ರೆ, ಬ್ಯಾಂಕ್ನಾಗೆ ಯಾರು ನಗದೇ ಇಲ್ಲ ಅಂತೀನಿ. ಯಾಕೆ ಹೇಳ್ರಿ? ಅಲ್ಲಿ ಮೇಲೆ ಬ್ಯಾಂಕ್ ಮೇಲೆ ನಗದು ಅಂತ ಬರೆದಿರ್ತಾರೆ. ನನ್ನ ಕಾಮಿಡಿ ನಿಮ್ಗೆ ಅರ್ಥ ಆಗ್ತಾವೋ ಇಲ್ವೋ ಗೊತ್ತಿಲ್ಲ. ಯಾವಾಗ ನಮ್ಮ ಗೋವಿಂದಪ್ಪಗೆ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಲ್ಲ, ನನಗಷ್ಟೇ ಸಾಕು. ಒಂದು ಸಮಯ ರೈತರಿಗೆ ಒಳ್ಳೇದು ಮಾಡಬೇಕು, ರೈತರು ಬೆಳಿಬೇಕು, ರೈತರಿ ಮಕ್ಕಳಿಗೆ ಹೆಣ್ಣು ಸಿಗಬೇಕು ಸ್ವಾಮಿ. ಹಂಗಾಗಬೇಕು ಅಂತಂದರೆ ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡಬೇಕು. ರೈತರು ಅಷ್ಟೇ ಎಜುಕೇಟೆಡ್ ಆಗಬೇಕು, ದಡ್ರಂಗಿರಬಾರ್ದು, 4 ಅಕ್ಷರ ಕಲಿಬೇಕು. ವೈಜ್ಞಾನಿಕವಾಗಿ ಕೃಷಿ ಮಾಡಿದಾಗ ಮಾತ್ರನೇ ನಾವು ಮುಂದುವರಕ್ಕೆ ಸಾಧ್ಯ. ಮ್ಯಾನೇಜರ್ ಸಾಹೇಬ್ರೆ, ಹಾಗಾದ್ರೆ ನೀವು ಹೇಳ್ದಂಗೆ ನಾವು ನಾಳೆಗೆ ಬರ್ತೀವಿ. ಹಾಂ, ಆಯಿತು ಸೀನಪ್ಪರೇ. ನಮ್ಮದೊಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಎಣ್ಣೆ ಕುಡ್ಕೊಂಡು ಆಫೀಸಿಗೆ ಬರೋಕ್ಕೆ ಹೋಗಬೇಡಿ, ಆಯಿತಾ? ಯಾಕಂದರೆ ಸಾರ್ವಜನಿಕರ ಓಡಾಡೋ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಎಲ್ರಿಗೂ. ಎಣ್ಣೆ ಹಾಕ್ಕೊಂಡು ಆಫೀಸಿಗೆ ಬರೋಕ್ಕೆ ಹೋಗಬೇಡಿ, ಆಯಿತಾ? ಐ ಆಮ್ ರಿಯಲಿ ಸಾರಿ ಸರ್, ದಿಸ್ ಈಸ್ ಮೈ ವೀಕ್ನೆಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ದಯವಿಟ್ಟು ಕ್ಷಮಿಸ್ಬೇಕು ಸರ್. ಲೇ ಗೋಯಿಲ್ಲ, ಇನ್ನೇನಪ್ಪ ನಿನಗೆ ಲೋನ್ ಸ್ಯಾಂಕ್ಷನ್ ಆಗುತ್ತಲ್ಲೋ, ನಾಳೆಗೆ ಈಟೊತ್ತಿಗೆನ ಬಂದ್ಬಿಡೋಣ. ಹಾಂ, ನಾಳೆಗೆ ಲೇಟ್ ಮಾಡೋದು ಬೇಡ. ಮ್ಯಾನೇಜರ್ ಸಾಹೇಬ್ರು ಹೇಳಿವ್ರಿ ರಪ್ಪನ್ ಬರೋಣ. ನಡಿ ಹೋಗ, ನೀವು ಹೋಗ. ಏನೋ ಕಣ್ಸೀನಪ್ಪ, ನಿನ್ನಿಂದ ಉಪಕಾರ ಆದ್ರೆ ಅಷ್ಟೇ ಸಾಕು. ನಂಗೆ ಬ್ಯಾಂಕ್ನವ್ರು ಒಂದಿಟ್ಟು ಸಾಲ ಕೊಟ್ಬಿಟ್ಟು ಅಡಿಕೆ ಗಿಡಕ್ಕೆ ಮಣ್ಣು ಪಣ್ಣು ಹೊಡಿಸ್ಬಿಟ್ಟ ಒಂದಿಟ್ಟು ಕಣ್ಣಿ ಕಾಮಂಗೆ ಮಾಡಿರ ಅಷ್ಟೇ ಸಾಕು ಕಣಲ್ಲಿ. ಸೀನಾ ಬಿರೋದೇ ನಿಮಗೋಸ್ಕರ ನಡಿಲ್ಲ. ಈ ಬ್ಯಾಂಕ್ನಾಗ ಅಲ್ದ್ರು ಇನ್ನೊಂದು ಬ್ಯಾಂಕ್ನಾಗ ಸಾಲ ಕೊಡ್ಸೋ ಕೆಪಾಸಿಟಿ ನನಗೆ ಐತೆ. ನಡೆಯಲೇ ಲೇ ಗೋಯಿಂದ, ನಡೆಯೋ ನೀನು. ಲೇ ಸೀನಪ್ಪ, ಅವನು ಪೂಜಾರಪ್ಪನ ಮಗ ಜಗದೀಶನು ಬ್ಯಾಂಕ್ನಾಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಕ್ಕೆ ಹೊರಟಿದ್ರಲ್ಲ, ದುಡ್ಡು ಇಸ್ಕೊಂಬಕ್ಕೆ. ಹಾಂ, ಹೆಂಗ ನೀನು ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ಹೆಂಗ ಕಾಪಾಡ್ದೆ ಕಣಲಿ. ನನ್ನ ಮಕ್ಕಳಿಗೆ ಐತೆ, ಇನ್ನು ಮೆಟ್ನ ಒಯ್ದು ಬುದ್ಧಿ ಕಲಿಸ್ತೀನಿ. ನನಗೆ ಗೊತ್ತೈತೆ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಏನೋ ತಿಳ್ಕೊಂಬಿಟ್ಟವ್ರೆ. ಹಾಂ, ಯಾಕೆ ಬ್ಯಾಂಕ್ನವ್ರ ಮೇಲೆ ಗೂಬೆ ಕೂರ್ಸೋಕೆ ನನ್ನ ಮಕ್ಕಳು ಮಾಡೋ ಕೆಲಸ. ಸಾರ್ವಜನಿಕರು ಹೆಂಗೋ ಅನುಕೂಲ ಮಾಡಿಕೊಡ್ತಾರೆ ನೋಡು ಬ್ಯಾಂಕ್ನವರು, ಅದನ್ನು ಹಾಳು ಮಾಡಬೇಕು ಅಂತ ನನ್ನ ಮಕ್ಕಳು ಈ ಬದುಕು ಮಾಡ್ಯವ್ರೆ. ಪಾಪ ಬ್ಯಾಂಕ್ನವ್ರು ಈ ಮ್ಯಾನೇಜರ್ ಏನೋ ರೂಪಾಯಿ ಕೇಳ್ತಾರೆ ಯಾರ ತಗೋಣ.
ಯಾರ್ದಾಗೂ ಏನು ಕೇಳಲ್ಲ, ಆದರೆ ನನ್ನ ಮಕ್ಕಳಿಗೆ ಐತೆ ಬಿಡಲ್ಲ ನಾನು. ಬಿಡಲ್ಲ, ನಡಿ ತೋರಿಸ್ತೀನಿ ನಾನು ಯಾರು ಅಂತಾನ.